ಶ್ರೀಮತಿ ಪದ್ಮಾವತಿ ಹಾಗೂ ಶ್ರೀ ಶಿವಣ್ಣ ಭಟ್ ದಂಪತಿಗಳ ಕಿರಿಯ ಮಗ ನಮ್ಮ ವಿ ಮನೋಹರ್. ವಿಠ್ಠಲ ಊರಿನ ಮನೋಹರ್. ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ BSc ಪದವಿ ಪಡೆದ ಶ್ರೀ ಮನೋಹರ್ ಅವರು ಕನಸುಗಳನ್ನ ಹಿಂಬಾಲಿಸಿಕೊಂಡು ಜೀವನವನ್ನ ಅರಸಿಕೊಂಡು ಬಂದಿದ್ದು ನಮ್ಮ ಬೆಂಗಳೂರಿಗೆ. ಜನವಾಣಿ ಎಂಬ ಪತ್ರಿಕೆಯಲ್ಲಿ ಒಬ್ಬ ವ್ಯಂಗ್ಯ ಚಿತ್ರಕಾರನಾಗಿ ಕೆಲಸ ಪ್ರಾರಂಭಿಸಿದ ಶ್ರೀ ಮನೋಹರ್ ಅವರು ಸುಮಾರು 170ಕ್ಕೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. 1000ಕ್ಕೂ ಅಧಿಕ ಹಾಡುಗಳನ್ನು ರಚಿಸಿದ್ದಾರೆ. ಓ ಮಲ್ಲಿಗೆ, ಇಂದ್ರಧನುಷ್, ದರ್ಬಾರ್ ಎಂಬ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಸಾಕಷ್ಟು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ಕಲಾವಿದರಾಗಿಯೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀ ಕಾಶಿನಾಥ್ ಅವರ ಗುರುಕುಲದಿಂದ ಅರಳಿದ ಮನೋಹರ ಪ್ರತಿಭೆಯೇ ನಮ್ಮ ಈ ವಿ ಮನೋಹರ್. ಅನುಭವ ಚಿತ್ರದ ಈ ಹಾಡನ್ನು ರಚಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ಶ್ರೀಯುತರು ಹಿಂದಿರುಗಿ ನೋಡಲೇ ಇಲ್ಲ. ಶ್ರೀ ಕಾಶಿನಾಥ್ ಅವರ ಗರಡಿಯಲ್ಲಿ ನಿರ್ದೇಶನದ ವಿಭಾಗದಲ್ಲಿ ಕೆಲಸ ಮಾಡಿ ಶ್ರೀ ಉಪೇಂದ್ರ ಅವರ ನಿರ್ದೇಶನದ ಮೊಟ್ಟ ಮೊದಲನೆಯ ಚಿತ್ರ ತರ್ಲೆ ನನ್ ಮಗ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಪರಿಚಯವಾದ ಶ್ರೀ ವಿ ಮನೋಹರ್ ಅವರು ತಮ್ಮ ನವಿರಾದ ಸಂಗೀತದಿಂದ ಕನ್ನಡ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದಾರೆ. ಜನುಮದ ಜೋಡಿ, ಅನುರಾಗ ಸಂಗಮ, ಮಾಂಗಲ್ಯಂ ತಂತು ನಾನೇನ, ಜೋಡಿ ಹಕ್ಕಿ, ಭಂಡ ನನ್ನ ಗಂಡ ಹೀಗೆ ಒಂದಕ್ಕಿಂತ ಒಂದು ಅದ್ಭುತ ಹಾಡುಗಳನ್ನ ಕೊಟ್ಟು ಆ ಹಾಡುಗಳು ಇಂದಿಗೂ ಕನ್ನಡಿಗರ ಕಿವಿಗಳಲ್ಲಿ ಗುನುಗುಟ್ಟುವ ಹಾಗೆ ಮಾಡಿರುವ ಈ ಸಂಗೀತ ಮಾಂತ್ರಿಕನ ಬದುಕು ನಿಜಕ್ಕೂ ಸ್ಫೂರ್ತಿ ಹಾಗೂ ಅದ್ಭುತ. ಶ್ರೀಮತಿ ವೇಣಿ ಅವರನ್ನು ವಿವಾಹವಾಗಿ ಸುಖ ಸಂಸಾರ ನಡೆಸುತ್ತಿರುವ ಶ್ರೀ ವಿ ಮನೋಹರ್ ಅವರಿಗೆ ಒಬ್ಬ ಹೆಣ್ಣು ಮಗಳು ಕೂಡ ಇದ್ದಾರೆ. ಸ್ವರಗಳೊಂದಿಗೆ ಸಂಸಾರ, ಬದುಕಿನ ನಾನಾ ಸಾರಗಳ ಜೊತೆಗೆ ಸಂಗೀತದ ಪಯಣ, ಸಾಹಿತ್ಯದ ಋಣ. ಶ್ರೀ ವಿ ಮನೋಹರ್ ಅವರದು ಭೂಮಿ ತೂಕದ ಗುಣ. ಬನ್ನಿ ನಾವು ನೀವು ಈಗ ಆ ಎಲ್ಲ ವಿಚಾರಗಳನ್ನ ಕೇಳೋಣ. ವೀಕ್ಷಕರ ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. 101 ನೆನಪು ಹೊಸ ಸರಣಿ. ನವೆಂಬರ್ ಮಾಸದಲ್ಲಿ ನನಗೆ ಈ ರೀತಿ ದಿಗ್ಗಜರುಗಳನ್ನ ಮಾತಾಡಿಸಿರೋದೇ ಒಂದು ಖುಷಿ. ಈ ನಮ್ಮ ಸಾಧಕರು ಅಥವಾ ಈ ನಮ್ಮ ಮಹನೀಯರು, ಈ ನಮ್ಮ ಸಂಗೀತದ ಸ್ವರಗಳ ಜಾದೂಗಾರ ಶ್ರೀ ವಿ ಮನೋಹರ್ ಅವರು, ಅವ್ರ ಬಗ್ಗೆ ಹಲವಾರು ವಿಚಾರಗಳು ನಿಮ್ಗೆ ಗೊತ್ತಿದೆ. ಕೆಲವು ಕಡೆ ಅವ್ರ ಸಂದರ್ಶನಗಳನ್ನ ನೋಡಿದ್ದೀರ. ಆದರೆ ನನಗೆ ಅವರ ಸಂದರ್ಶನ ನೋಡಿದಾಗ ಇನ್ನೂ ಏನೋ ಹೆಚ್ಚಿನ ವಿಚಾರಗಳು ಕೇಳಬೇಕು ಅನ್ನಿಸ್ತು. ಅವ್ರದ್ದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಈ ಪದ ಪ್ರಯೋಗ ಸರಿನೋ ತಪ್ಪೋ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಮನಸಾರೆ ಹೇಳ್ತಾ ಇದ್ದೀನಿ, ನಮ್ಮ ಚಿತ್ರರಂಗದ ಒನ್ ಆಫ್ ದ ಸುಪ್ರೀಂ ಟ್ಯಾಲೆಂಟ್, ಒನ್ ಆಫ್ ದ ಡಿವೈನ್ ಟ್ಯಾಲೆಂಟ್ ಆ್ಯಂಡ್ ತುಂಬ ತುಂಬ ಪರಿಶುದ್ಧವಾದ ಒಂದು ಪ್ರತಿಭೆ. ಆದರೆ ತುಂಬ ಅಂಡರ್ ರೇಟೆಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವ್ರದ್ದು ಎಷ್ಟೋ ಹಾಡುಗಳು ಒಂದು ಸಿನಿಮಾಗಳಲ್ಲಿ ಅವ್ರದ್ದು ಎಷ್ಟೋ ಹಾಡುಗಳು ಹಿಟ್ ಆಗಿರೋದು. ಆದರೆ ಒಂದು ಹಾಡು ಜಾಸ್ತಿ ಹೈಲೈಟ್ ಆಗುತ್ತೆ. ತುಂಬ ಹಿಟ್ ಆಗಿರೋದು ಇನ್ನೂ ಸಾಕಷ್ಟು ಹಾಡುಗಳಿದೆ. ಹಾಡುಗಳು, ಅವ್ರ ಜೀವನ, ಅವರ ಪ್ರಯಾಣ ಎಲ್ಲನೂ ಮಾತಾಡೋದಕ್ಕಾಸೆ ಲೇಟ್ ಆಗ್ತಿದೆ ನಮ್ಮ ಚಾನಲಲ್ಲಿ ನಾನು ಅವ್ರದ್ದು ಮಾತಾಡ್ತಿರೋದು. ಯಾಕೆಂದರೆ ಬೇರೆ ಬೇರೆ ಕಡೆ ಬಂದಿದ್ದರಿಂದ ಒಂದು ಗ್ಯಾಪ್ ಕೊಟ್ಟು ನಂತರ ಇಲ್ಲಿ ಮಾಡಬೇಕಾಗಿತ್ತು ಅಂತ ಹಠ ಬಿದ್ದು ಸುಮಾರು ಒಂದು 3 ತಿಂಗಳಿಂದ ಸತತವಾಗಿ ಮನೋಹರ್ ಸರ್ನ ಫಾಲೋ ಅಪ್ ಮಾಡಿ ಅವ್ರನ್ನ ತುಂಬ ಗೋಳಾಡಿಕೊಂಡು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಮನೋಹರ್ ಅವರ ಸಂಗೀತದ ಪ್ರಪಂಚಕ್ಕೆ, ವಿ ಮನೋಹರ್ ಅವರ ಮನೋಹರವಾದ ಪ್ರಪಂಚಕ್ಕೆ ನಾವು ನೀವೆಲ್ಲ ಅವರ 101 ನೆನಪಿಗೆ ಪಯಣಿಸೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಟ್ಟಂಥ ಈ ರೀತಿ ದಿಗ್ಗಜರನ್ನು ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ವಿ ಮನೋಹರ್ ಸರ್. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ತುಂಬ ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಇನ್ನೂ ತುಂಬ ಇದೆ ಮಾತಾಡೋದು. ಬರೀ ಫಸ್ಟೇ ನಾನೇ ಮಾತಾಡ್ತಿದ್ದೆ, ನಿಮ್ಮ ಫ್ಯಾನ್ಸ್ ಏನು ಇವನೇ ಬ್ಲೇಡ್ ಆಗ್ತಿದ್ದೀನಿ ಅನ್ಕೊಂತಾರೆ. ಸೊ ಥ್ಯಾಂಕ್ ಯು ಸರ್, ಈ ಆಫರ್ಗೆ ಮನೆಗೆ ಬಂದು ಪ್ರೀತಿಯಿಂದ ಸಂದರ್ಶನ ಕೊಡೋಕೆ ಒಪ್ಕೊಂಡಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ನಾನು ನಿಮ್ಮ ಈ ಬೇರೆಯವ್ರದ್ದು ಸಂದರ್ಶನ ಎಲ್ಲ ನೋಡ್ತಾ ಇರ್ತೀನಲ್ಲ, ತುಂಬ ಚೆನ್ನಾಗಿರೋದು. ಬೇರೆ ಎಲ್ಲರಿಗಿಂತ ನೀವು ಕಲರ್ಫುಲ್ಲಾಗಿ ಮಾತಾಡ್ತೀರಿ. ಮತ್ತು ತುಂಬ ವಿಚಾರಗಳು ಯಾರಿಗೂ ಸಿಗದ, ಯಾರು ಕೆದಕದ ವಿಚಾರಗಳನ್ನು ನೀವು ಹೆಕ್ಕಿ ಗೊತ್ತಿಲ್ಲದ ವಿಚಾರಗಳೆಲ್ಲ ಜನಕ್ಕೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮನೋಹರ್ ಸರ್ ಅಂದರೆ ನನಗೆ
ನಿಮ್ಮ ಫೋನಲ್ಲೂ ಹೇಳಿದೆ, ನಿಮ್ಮ ಹಾಡುಗಳಿಗೆಲ್ಲ ನಾನು ತುಂಬ ಇಷ್ಟಪಟ್ಟವನು ಸರ್. ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ಒಂದು ರಾಜನ್ ನಾಗೇಂದ್ರ ಅವರು, ಹಂಸಲೇಖ ಸರು, ನೀವು, ನಾನು ಅಫ್ಕೋರ್ಸ್ ತುಂಬ ಜನ ಸಂಗೀತಗಾರರ ಪರಿಣಾಮ ಇದೆ, ಆದರೆ ನಾನು ಜಾಸ್ತಿ ಕೇಳ್ಕೊಂಡು ಬೆಳೆದಿದ್ದು ನಿಮ್ಮ 3 ಜನದ ಗೀತೆಗಳನ್ನ. ಸೊ ತುಂಬ ಇದೆ ನಿಮ್ಮ ಹಾಡುಗಳು, ನಿಮ್ಮ ಜೀವನದ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಸರ್ ಫಸ್ಟ್ ನಮ್ಮನ್ನು ನೀವು ಏನೂ ಮಾಡೋಂಗಿಲ್ಲ, ಡೈರೆಕ್ಟ್ ವಿಠಲ ಕರ್ಕೊಂಡು ಹೋಗ್ಬಿಡಿ ಸರ್ ನಮ್ಮನ್ನು ವಿಟ್ಲಕ್ಕೆ. ಸೊ ಅಪ್ಪ ಅಮ್ಮ, ನೀವು, ಅಕ್ಕ, ನಿಮ್ಮ ಪುಟ್ಟ ಪ್ರೇಮಲೋಕ, ನಿಮ್ಮ ಬಾಲ್ಯ, ಅದ್ರ ಬಗ್ಗೆ ಹೇಳೋದಾದರೆ ಮನೋಹರ್ ಸರ್. ನಮ್ಮ ತಂದೆ ಮಿಲಿಟ್ರಿಯಲ್ಲಿ ಹವಾಲ್ದಾರಾಗಿ ರಿಟೈರ್ಡ್ ಆಗಿದ್ದವರು. ಅಪ್ಪನ ಹೆಸರು ಸರ್? ಶಿವಣ್ಣ ಭಟ್ ಅಂತ. ಅವರು ಕೃಷಿಕರು. ಅವರು ತುಂಬ ಸಾಫ್ಟ್ ಮನುಷ್ಯ ಅವರು. ಆಮೇಲೆ ಅವರು ನಮ್ಮೂರಲ್ಲಿ ಹೇಗೆ ಪದ್ಧತಿ ಅಂತಂದರೆ, ಸ್ವಲ್ಪ ಈ ಜಮೀನು ಎಲ್ಲ ಇದ್ದರೆ, ಈಗ ತೋಟ ಗದ್ದೆ ಎಲ್ಲ ಇದ್ದರೆ ಅದನ್ನು ಬೇರೆಯವರಿಗೆ ಗೇಣಿಗೆ ಕೊಡೋದು, ಲೀಸಿಗೆ ಕೊಟ್ಟ ಹಾಗೆ. ಅವರಲ್ಲಿ ಕೆಲಸ ಮಾಡ್ತಾರೆ, ಅವರು ಅಲ್ಲಿಂದ ಫಸಲು ಆಯಾ ಕಾಲಕ್ಕೆ ತಂದು ಕೊಡ್ತಾರೆ, ಸ್ವಲ್ಪ ಭಾಗ ಅವ್ರು ಇಟ್ಕೋತಾರೆ. ಈ ಒಂದು ಪದ್ಧತಿ ಅದು ಆ ಕಡೆ ಎಲ್ಲ ಹಾಗೆ, ಕೇರಳದಲ್ಲೂ ಇದೆ ಅದು. ಆ ಥರ ಇದಿದ್ದವರು. ಒಂದು ಹುಲ್ಲಿನ ಮನೆ, ಒಂದು ಹೆಂಚಿನ ಮನೆ ಇತ್ತು. ನಾನು ಚಿಕ್ಕವನಿದ್ದಾಗ ಈ ಹೆಂಚಿನ ಮನೆದು ಏನಾದರೂ ರಿಪೇರಿ ಬಂದರೆ ಹುಲ್ಲಿನ ಮನೆಗೆ ನಮ್ಮನ್ನು ಶಿಫ್ಟ್ ಮಾಡೋರು. ಆಗ ನಾನು ಒಂದು ದೊಡ್ಡ ಬಟ್ಲು ತಟ್ಟೆ, ಊಟದ ತಟ್ಟೆ ಹಿಂಗೆ ಕಂಕ್ಳಲ್ಲಿ ಇಟ್ಕೊಂಡು, ನಾನು ಈ ಮನೇಲಿ ಇರಲ್ಲ, ನಾನು ಅಲ್ಲಿ ಇರ್ತೀನಿ ಅಂತ ಹೋಗ್ತಿದ್ದಂತೆ. ನಮ್ಮಮ್ಮ ಹೇಳೋರು, ನೀನು ಇಲ್ಲಿ ಇರ್ತಿರಲ್ಲ, ಅಲ್ಲಿರ್ತೀನಿ ಅಲ್ಲಿರ್ತೀನಿ ಅಂತ ಹೋಗ್ತಿದ್ದೆ ಅಂತ. ಬಟ್ ಅದೊಂದು ಹುಲ್ಲಿನ ಮನೆ ತುಂಬ ಚೆನ್ನಾಗಿತ್ತು ಅಂತ, ಪರ್ಣ ಕೊಟ್ಟಿರೋ ಥರ. ನಾನು, ನಮ್ಮಕ್ಕ, 2 ಮಕ್ಕಳು ನಾವು. ಅಮ್ಮನ ಹೆಸರು ಸರ್? ಅಮ್ಮನ ಹೆಸರು ಪದ್ಮಾವತಿ. ಅಕ್ಕನ ಹೆಸರು? ಅಕ್ಕನ ಹೆಸರು ಸುಮಿತ್ರಾ ಅಂತ. ಅವಳು ಒಂದು 4-5 ವರ್ಷದಿಂದ ಬ್ರೈನ್ ಹ್ಯಾಮರೇಜ್ ಆಗಿ ಹೋಗ್ಬಿಟ್ಲು. ಅಮ್ಮ ನಾನು ಬೆಂಗಳೂರಿಗೆ ಬಂದಾಗ 81ರಲ್ಲಿ ತೀರ್ಕೊಂಡ್ರು. ನಮ್ಮ ತಂದೆ ನಾನು 6 ವರ್ಷ ಇದ್ದಾಗ ತೀರ್ಕೊಂಡ್ರು. ಬಟ್ ತಂದೆಯ ಒಂದು ಪ್ರಭಾವಳಿ ನಿಮ್ಮ ಮೇಲೆ ತುಂಬ ಇತ್ತಂತಲ್ಲ ಸರ್? ಅಂದರೆ ಮನೋಹರ್ ಸರ್ ಎಲ್ಲೋ ಒಂದು ಕಡೆ ಈ ವ್ಯಂಗ್ಯಚಿತ್ರ ಕಲಾವಿದ ಆಗೋದಕ್ಕೆ ನಿಮ್ಮ ತಂದೆ ಹಾಕೊಟ್ಟಿದ್ದ ಅಡಿಪಾಯ. ಹೌದು, ಚಂದಮಾಮ, ಹೌದು, ಬಾಲಮಿತ್ರ ಪುಸ್ತಕಗಳು. ಹಾಂ, ನಮ್ಮನೆಗೆ ನಮ್ಮಪ್ಪ ಆಗಿನ ಎಲ್ಲ ಪತ್ರಿಕೆಗಳನ್ನು ತರ್ತಿದ್ರು. ನವಭಾರತ ಅಂತ ಒಂದು ಡೈಲಿ ನ್ಯೂಸ್ ಪೇಪರ್ ಇತ್ತು, ಮಂಗಳೂರಲ್ಲಿ ಫೇಮಸ್ ಅದು. ಉದಯವಾಣಿಗಿಂತ ಮುಂಚೆ ಅದಿತ್ತು ನವಭಾರತ. ಆಮೇಲೆ ಜನಪ್ರಗತಿ, ಪ್ರಜಾಮತ, ಪ್ರಪಂಚ, ಇವೆಲ್ಲ ಪತ್ರಿಕೆಗಳು ನಮ್ಮನೆ ತರ್ತಿದ್ರು. ಚಂದಮಾಮ, ಬಾಲಮಿತ್ರ ಅವರು ಮೊದಲು ಅವ್ರು ಯಾಕೆ ತರಕ್ಕೆ ಶುರು ಮಾಡಿದ್ರು ಅಂದರೆ, ನಮ್ಮಕ್ಕ ಹೋಮ್ವರ್ಕ್, ಅವಳು ನನಗಿಂತ ಸ್ವಲ್ಪ ಒಂದು 7-8 ವರ್ಷ ದೊಡ್ಡವಳು. ಅವಳು ಹೈಸ್ಕೂಲಲ್ಲಿ ಓದ್ತಿದ್ಲು. ಆವಾಗ ಹೋಮ್ವರ್ಕು ಈ ಡ್ರಾಯಿಂಗ್ ಎಲ್ಲ ಮಾಡ್ತಿರಲ್ಲ, ಅವಳು ಮಾಡೋದನ್ನ ನೋಡಿ ನಾನು ಮಾಡ್ತಿದ್ದೆ. ನಾನು ನೆಲದಲ್ಲಿ ಚಾಕ್ ಪೀಸಲ್ಲಿ ಬರೀತಿದ್ದೆ. ನಮ್ಮಪ್ಪ ನೋಡಿ, ಇವನು ಚಿತ್ರ ಬರೀತಾನೆ ಚೆನ್ನಾಗಿ ಅಂದ್ಬಿಟ್ಟು ಚಂದಮಾಮ, ಬಾಲಮಿತ್ರ ಎಲ್ಲ ತಂದು ಇದು ಬರೀ ಅಲ್ಲೆಲ್ಲ ಈ ಪೌರಾಣಿಕ ಚಿತ್ರಗಳೆಲ್ಲ ಬರ್ತಿತ್ತು. ಈ ಇವರು ಆಚಾರ್ಯ ಪಾಠಶಾಲೆ, ಆಚಾರ್ಯ ಚಿತ್ರಕಲಾ ಪರಿಷತ್ ಅಂತಿದ್ದೆ, ಅವರು ಬರಿತಿದ್ದಾಗ ಆ ಚಿತ್ರ ಎಲ್ಲ ನೋಡಿ ನಾನು ಬರೆಯೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರಿತಾ ಇದ್ದೆ. ಅದು ನಮ್ಮಪ್ಪನಿಗೆ ಖುಷಿಯಾಗಿ ಕಲರ್ ಪೆನ್ಸಿಲು ಎಲ್ಲ ತಂದು ಕೊಡೋರು ನನಗೆ. ಆಮೇಲೆ ಬೆಳಿಗ್ಗೆ ಒಂದು 5 ಗಂಟೆಗೆ, ಅಲ್ಲೆಲ್ಲ 5 ಗಂಟೆಗೆ ಈ ತಟ್ಟಿ ಹೋಟ್ಲು ಓಪನ್ ಆಗೋದು. ಆ ತಟ್ಟಿ ಹೋಟ್ಲು ರಾಮ್ ಭಟ್ರ ಹೋಟ್ಲು ಅಂತ, ಅದು ಅನಂತೇಶ್ವರ ದೇವಸ್ಥಾನ ಅಂತ ಇದೆ. ನಮ್ಮೂರಲ್ಲಿ 2 ದೇವಸ್ಥಾನ, ಒಂದು ಅನಂತೇಶ್ವರ ದೇವಸ್ಥಾನ, ಒಂದು ಪಂಚಲಿಂಗೇಶ್ವರ ದೇವಸ್ಥಾನ. ಪಂಚಲಿಂಗೇಶ್ವರ ದೇವಸ್ಥಾನ ಭಾಳ ದೊಡ್ಡದು, ಇಡೀ ಊರಿಗೆ ಅದು ದೊಡ್ಡದು. ಅನಂತೇಶ್ವರ ದೇವಸ್ಥಾನ ಈ ಸಾರಸ್ವತ್ ಫ್ಯಾಮಿಲಿ ಅವ್ರದ್ದು, ಅದು ತುಂಬ ಚೆಂದ ಇದೆ. ಅದರ ಎದುರುಗಡೆ ತಟ್ಟಿ ಹೋಟ್ಲು. ಅವ್ರು ಹೆಂಗಂದರೆ ರಾಮ್ ಭಟ್ರು ಅವ್ರದ್ದೊಂದು ಲಂಗೋಟಿ, ಆ ಲಂಗೋಟಿಗೆ ಎದುರು ಉದ್ದ ಇರೋದು, ಅದರಲ್ಲಿ ಫಿಲ್ಟರ್ ಮಾಡೋದು ಟೀ ಪುಡಿ. ಅಂದರೆ ಅದರಲ್ಲಿ ಟೀ ಪುಡಿ ಹಾಕಿ ಫಿಲ್ಟರ್ ಮಾಡಿ ಆ ಟೀ ಕೊಡೋರು. ಮತ್ತು ಅದು ಹಾಗೆ ಅದನ್ನು ಕೊಡವಿ ಇದು ಮಾಡೋದು, ಮತ್ತು ಹೊಸ ಟೀ ಪುಡಿ ಹಾಕಿ ಮಾಡೋರು. ಲಂಗೋಟಿ. ಸೊ ಬೆಳಿಗ್ಗೆ 5 ಗಂಟೆ ಅಲ್ಲೆಲ್ಲ ಆ ಕಾಲದಲ್ಲಿ 5 ಗಂಟೆಗೆ ತಟ್ಟಿ ಹೋಟ್ಲು ಓಪನ್ ಆಗೋದು. ಇವಾಗ ಇಲ್ಲೆಲ್ಲ ಈ 8 ಗಂಟೆ ಆದರೂ ಓಪನ್ ಆಗಲ್ಲ. ಆ ಥರ ನಮ್ಮಪ್ಪ ನಾನು ಎಬ್ಸಿ ಕರ್ಕೊಂಡೋಗಿ ಟೀ ಕುಡ್ಕೊಂಡಿಬ್ಬರು ಮನೆಗೆ ಬರ್ತಿದ್ವಿ. ಈ ಥರ ಇತ್ತು ನನ್ನ. ಆಮೇಲೆ ಜಾತ್ರೆ ಆದಾಗ, ಅನಂತೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಆದಾಗ ನಮ್ಮಪ್ಪ ಹೋಗಿ ಅಲ್ಲಿ ಮಧ್ಯಾಹ್ನ ಹೊತ್ತು ಪಾಯಸ ಕೊಡೋರು. ಅದೊಂದು ಚೆಂಬಲ್ಲಿ ಪಾಯಸ ಹಿಂಗೆ ತಗೊಂಡು ಬರೋರು, ಬಂದು ನಮಗೆಲ್ಲ ಕೊಡೋರು. ಒಂದು ಪಾಪದ ಫ್ಯಾಮಿಲಿ ನಮ್ಮದು.
ನಮ್ಮಮ್ಮ ಎಜುಕೇಷನ್ ಇಲ್ಲ ಅವರಿಗೆ. ಆದರೆ ಒಂದು ನನಗೆ ಆಶ್ಚರ್ಯ ಆಗುತ್ತೆ, ನಮ್ಮಮ್ಮ ಗಿಡಗಳನ್ನೆಲ್ಲ ನೇವರಿಸಿ ಮಾತಾಡಿಸ್ತಾ ಇದ್ರು. ಅದೆಲ್ಲ ಹಿಂಗೆ ನೇವರಿಸಿ ಅದನ್ನೇ ನೋಡೋದು. ನಾನಾದರೂ ಒಂದು ಎಲೆ ಏನಾದರೂ ಕಿತ್ತರೆ ನನಗೆ ಹೇಳೋರು ನೋವಾಗತ್ತೆ ಅದಕ್ಕೆ ಅಂತ ಹೊಡೆಯೋರು. ಸೊ ಆ ಥರ ಗಿಡಗಳನ್ನ ಪ್ರೀತಿ ಮಾಡೋದು, ಗಿಡಗಳನ್ನ ಒಂದು ಮಗು ಥರ ನೋಡೋದು, ಅದೆಲ್ಲ ನನಗೆ ಅವ್ರಿಗೆ ವಿದ್ಯೆ ಇಲ್ಲ, ಯಾರು ಹೇಳ್ಕೊಟ್ರು ಅವರಿಗೆ, ಅದೆಲ್ಲ ಆಶ್ಚರ್ಯ ಆಗುತ್ತೆ. ಒಂದ್ಸಲ ಕಾಲೇಜ್ ಮುಗಿಸ್ಕೊಂಡು ನಾನು ಬರ್ತಾಯಿದ್ರೆ ಗೊಳೋ ಅಂತ ಅಳ್ತಾಯಿದ್ರು. ಇದು ಅಷ್ಟೊತ್ತಿಗಾಗಲೇ ನಮ್ಮ ಅಪ್ಪ ತೀರ್ಕೊಂಡು ನಾವು ತುಂಬ ಬರಬಾರ್ದ ಸ್ಥಿತಿಯಲ್ಲಿ ಬಂದಾಗ ನಮ್ಮ ರಿಲೇಷನ್ ಒಬ್ಬರು ಬೇರೆ ಕಡೆ ನಮ್ಮ ಜಾಗನ ಒತ್ತೆ ಇಟ್ಟು ಇನ್ನೊಂದು, ಆಮೇಲೆ ಬಾಡಿಗೆ ಮನೆಗೆ ಬಂದ್ವಿ ನಾವು. ಅಲ್ಲಿಂದ ಬಾಡಿಗೆ ಸ್ಟಾರ್ಟು, ಬಾಡಿಗೆ ಮನೆ ಇದು. ಆ ಬಾಡಿಗೆ ಮನೆಯಲ್ಲಿ ಅವರು ಸಂಜೆ ಮಲ್ಲಿಗೆ ಗಿಡ ಬೆಳೆಸಿದ್ರು ನಮ್ಮ ವಿಟ್ಲದಲ್ಲೇ. ಸಂಜೆ ಮಲ್ಲಿಗೆ ಗಿಡ ಕಲರ್ ಸಂಜೆ ಮಲ್ಲಿಗೆ ಗಿಡ ಎಲ್ಲ ಬೆಳೆಸಿದ್ರು ಮನೆ ಮುಂದೆ. ಅದನ್ನೆಲ್ಲ ನೇವರಿಸಿ ಪ್ರೀತಿಯಿಂದ ನೋಡೋರು. ಗಿಡಗಳಂದ್ರೆ ತುಂಬ ಪ್ರೀತಿ ನಮ್ಮ ಅಮ್ಮನಿಗೆ. ಒಂದು ದಿವಸ ಕಾಲೇಜ್ ಬಿಟ್ಟು ಬಂದಾಗ ಗೊಳೋ ತಲೆ ಚಚ್ಕೊಂಡು ಅಳ್ತಿದ್ರು. ಆಮೇಲೆ ಮನೆ ಮುಂದೆ ಏನೋ ಅಸ್ತವ್ಯಸ್ತ ಆದಂಗೆ, ಏನಮ್ಮ ಯಾಕೆ ಏನಾಯ್ತು ಅಂದರು. ನನ್ನ ಮಕ್ಕಳನ್ನ ಸಾಯಿಸ್ಬಿಡ್ತು, ಹಸು ಸಾಯಿಸ್ಬಿಡ್ತು ಅಂತ. ಹಸುನ ಅದು ಎದುರುಗಡೆ ಓನರ್ ಹಸುನ ಬಿಟ್ಬಿಟ್ಟಿದ್ದಾರೆ. ಆ ಹಸು ಗಿಡ ಎಲ್ಲ ತಿಂದ್ಬಿಟ್ಟಿದೆ. ಹಸು ಕಂಡ್ರೂ ಪ್ರೀತಿ ನಮ್ಮ ಮನೆಗೆ. ಅದಕ್ಕೆ ಹೊಡೆಯಂಗಿಲ್ಲ. ಯಾಕಂದರೆ ಈ ಹಸುಗಳು ಕರು ಹಾಕುವಾಗ ಸಂಕಟಪಟ್ಟಾಗ ನಮ್ಮಮ್ಮ 2-3 ಹಸುಗಳಿಗೆ ಹೆರಿಗೆ ಮಾಡಿಸಿದ್ದಾರೆ. ಅದು ಬೆನ್ನಿಗೆ ನೀರೆಲ್ಲ ತಟ್ಟಿ ಎಲ್ಲ ಮಾಡಿ ಹೊಟ್ಟೆ ತಿಕ್ಕಿ ಎಲ್ಲ ಮಾಡಿ ಹೆರಿಗೆ ಮಾಡಿಸಿದ್ದಾರೆ. ಆ ಥರ ಹಸುಗಳು ಕಂಡ್ರು ಪ್ರೀತಿ, ನಾಯಿ ಕಂಡ್ರು ಪ್ರೀತಿ, ಪಕ್ಷಿಗಳು ಎಷ್ಟು ಎಲ್ಲಿವರೆಗೆ ಅಂತಂದರೆ, ನಮ್ಮಮ್ಮ ಮಲಗಿದ್ರೆ ಒಂದು ದಿವಸ ನಾನು ಬೆಳಿಗ್ಗೆ ಎದ್ದು ಹಿಂಗೆ ನೋಡ್ತೀನಿ, ನಮ್ಮಮ್ಮನ ಹೊಟ್ಟೆ ಮೇಲೆ ಕೋಳಿ ಮಲಗಿದೆ. ನಾನು ಉರುಳಾಡಿ ನಕ್ಕಿ ನಮ್ಮಮ್ಮನ ಎಬ್ಸಿ ಆಮೇಲೆ ಕೋಳಿ ಹೊರಟಾಯ್ತು. ಆ ಥರ ಯಾವುದೇ ಪ್ರಾಣಿಗಳ ಬಗ್ಗೆ ಅವರಿಗೆ ಭಯವೂ ಇರಲಿಲ್ಲ. ಆಮೇಲೆ ಒಂದು ಆತ್ಮೀಯತೆ ಪ್ರೀತಿ ಎಲ್ಲ ಆಯಿತು. ಸೊ ಇದು ನನಗೂ ಅದೇ ಬಂತು ಸ್ವಭಾವ. ಇದೆಲ್ಲ ನಮಗೆ ಪಾಠ. ನಮ್ಮ ಅಮ್ಮ ಏನು ಮಾಡ್ತಾರೆ. ಆಮೇಲೆ ನಮ್ಮ ಮನೆಯಲ್ಲಿ ಹಲಸಿನ ಮರ ಇತ್ತು, ಮಾವಿನ ಮರ ಇತ್ತು. ಮರ ಹತ್ಬಿಡ್ತಿದ್ರಂತೆ ನೀವು? ಮರ ಹತ್ತದಲ್ಲೇ ಒಂದು ಮಾವಿನ ಹಣ್ಣು ಇತ್ತು, ಒಂದು ಮರ ತುಂಬ ಹಣ್ಣು ಕೊಡ್ತಿತ್ತು. ಆ ಮರದಲ್ಲಿ ಕೂತ್ರೆ ಇಳಿತಾನೆ ಇರಲಿಲ್ಲ. ಇಲ್ಲಿಂದ ಹಿಂಗೆ ಹಣ್ಣು ತಿನ್ಕೊಂಡು ಅಲ್ಲೇ ಇರ್ತಿದ್ದೆ, ಅಷ್ಟೊಂದು ಇದು. ಆಮೇಲೆ ತುಂಬ ಬೆಳೀತಿತ್ತಲ್ಲ ಹಣ್ಣುಗಳು ಎಲ್ಲ, ಅವರೆಲ್ಲ ಅಕ್ಕಪಕ್ಕದ ಮನೆಯವರಿಗೆಲ್ಲ ಕರೆದು ಕೊಡ್ತಿದ್ರು. ಹಲಸಿನ ಹಣ್ಣು ಅವರೇ ಕೊಯ್ದು ಕೊಡ್ತಿದ್ರು. ಸೊ ಈ ಥರದ್ದು ಒಂದು ಇದು. ನಮ್ಮಪ್ಪನೂ ಅಷ್ಟೇ, ಈ ಚಿಲ್ಲರೆ ಕಾಸೆಲ್ಲ ಯಾರಾದರೂ ಕೇಳಿದ್ರೆ ಕೊಡೋರು. ಎಲ್ಲಾಗಿ ಅವ್ರು ಸ್ವಲ್ಪ ಕುಡಿಯೋದು ಅಭ್ಯಾಸ ಆಯಿತು. ಅದು ಈ ಗೇರು ಹಣ್ಣಿಂದು ಫೆನ್ನಿ ಗೋವಾ ಕಡೆ ಹೌದೌದು, ಆ ಫೆನ್ನಿ ಹಳ್ಳಿಯವರು ಮಾಡೋರು. ಮಾಡಿ ಇವರು ಗೇಣಿ ವಸೂಲಿಗೆ ಅಂತ ಹೋದರೆ ಇವ್ರಿಗೆ ಅದು ಕುಡಿಸಿ ಇವ್ರನ್ನ ಕಳಿಸೋರು. ಇವ್ರು ದಾರಿಯಲ್ಲೆಲ್ಲ ಬೀಳೋರು. ಬಿದ್ದರೆ ಅವ್ರ ಮೇಲೆ ಹಿಂಬಾಲಿಸಿ ಅವ್ರ ಜೇಬಿಂದ ಚಿಲ್ಲರೆ ಕಾಸು ತಗೊಂಡು, ಆಮೇಲೆ ಯಾರೋ ಒಬ್ಬರು ನಮ್ಮ ಮನೆಗೆ ಓಡಿ ಬಂದು ನಿಮ್ಮ ಅಪ್ಪ ಅಲ್ಲಿ ಬಿದ್ದಿದ್ದಾರೆ ಅಂತ. ನಮ್ಮ ಅಕ್ಕ ಪಾಪ ಹೋಗಿ ಅವ್ರಿಗೆ ಎತ್ತಕ್ಕಾಗಲ್ಲ, ಅದು ಹೆಂಗೋ ಮಾಡಿ ಎಬ್ಸಿ ಕರ್ಕೊಂಬರ್ತಿದ್ಲು. ಬಟ್ ಕೊನೆಗೆ ಅವರು ಒಂದು ದಿವಸ ತೀರ್ಕೊಂಡ್ರು. ಅದು ತೀರ್ಕೊಂಡಿತ್ತು ಸರ್ ತಂದೆಯವರು. ಅದು ಏನು ಅಂತಲೇ ಗೊತ್ತಿಲ್ಲ. ಇದೇ ಈ ಕುಡಿದು ಇರ್ಬೋದು. ನಾನು ಅಮ್ಮ ಅಕ್ಕ ಸ್ವಲ್ಪ ಅನಾಥರಾಗಿದ್ವಿ. ಆ ಟೈಮಲ್ಲಿ ದುಡ್ಡು ಕಾಸು ಇದೇ ಇಲ್ಲ ನಮಗೆ. ಅಪ್ಪ ಇದ್ದಾಗ ಎಲ್ಲೋ ಹೆಂಗೋ ಬರ್ತಾಯಿತ್ತು, ಇಲ್ಲಿಂದ ಬರ್ತಾಯಿತ್ತು ಕಾಸು. ಅವರು ಈ ಅಕ್ಕಿ ಮಾರಿ, ಅಡಿಕೆ ಮಾರಿ ಎಲ್ಲ ಬರ್ತಿತ್ತು. ಅವ್ರು ಹೋದ್ಮೇಲೆ ಎಲ್ಲ ನಿಂತೋಯ್ತು. ಗೇಣಿಯವರು ಎಲ್ಲ ಕೊಡೋದು ನಿಲ್ಲಿಸ್ಬಿಟ್ರು. ಸೊ ಆವಾಗ ತುಂಬ ಬಡತನ. ನಮ್ಮಕ್ಕ ಪರಿಚಯಸ್ಥರ ಮನೆಗೆ ಹೋಗಿ ನನ್ನ ತಮ್ಮ ತಿಂಡಿ ತಿಂದಿಲ್ಲ ಅಂಥೇಳಿ ಅವ್ರು ತಿಂಡಿ ಕೊಡೋರು ನಮಗೆ ಊರಲ್ಲಿ ಏನಂತಂದರೆ ಯಾರು ಒಂದು ಇದು ಮಾಡಿಲ್ಲ, ತಾತ್ಸಾರ ಮಾಡಿಲ್ಲ. ಅದು ಒಂದು ವಿಶೇಷ. ಬನ್ನೇನೋ ಕೊಡ್ಸೋರು. ನಮ್ಮಕ್ಕ ಬಂದು ತಗೊಂಡು ಇದು ತಿನ್ನು, ಹಸಿವಾದರೆ ತಿನ್ನು ಅಂತ. ನನಗೆ ಯಾವಾಗ ಹಸಿವಾಗುತ್ತೆ, ಯಾವಾಗ ತಿನ್ನಬೇಕು ಅಂತ ಗೊತ್ತಿದ್ದೆ. ಕ್ಲಾಸಲ್ಲಿ ಕೂತ್ಕೊಂಡು ಬಂದು ತಿಂದರೆ ಪಕ್ಕದ ಹುಡುಗರೆಲ್ಲ ಟೀಚರ್ 1 hour ಬಂದು ತಿಂತದಾನೆ ಅಂತ ಮಾಡೋರು. ಆಮೇಲೆ ಟೀಚರ್ ಇಲ್ಲಿ ಯಾಕೆ ತಿಂತೀಯ, ನೀನು ಆಮೇಲೆ ತಿನ್ನು ಅಂತ. ಈ ಥರ ತುಂಬ
ಒಂದು ಅಮಾಯಕ ನಾನು ಈಗಲೂ ನೀವು ಅಮಾಯಕರು ಸರ್. ಇವಾಗ ಸ್ವಲ್ಪ ಆದರೂ ಒಂದು ಇದೆ, ಬಟ್ ಮೇಂಟೈನ್ ಮಾಡಿದ್ದೀನಿ ಅಮಾಯಕತ್ವ. ನನ್ನ ಚಪ್ಪಲಿನ ಬಚ್ಚಿಡೋರು ಹುಡುಗರು ಹಿಂಗೆಲ್ಲ ಗೋಳಕ್ಕೋತಿದ್ರು. ಬಟ್ ಆದರೂ ಹೆಂಗೋ ಮಾಡಿ ನಾನು ಪಾಸ್ ಆಗಿಬಿಟ್ಟೆ. ಬಟ್ ನಿಮ್ಮ ಅಕ್ಕನೂ ಇನ್ನೊಂದು ತಾಯಿ ಅಲ್ಲ ಸರ್ ನಿಮಗೆ? ಅವಳು ನನಗೆ ತುಂಬ ದೊಡ್ಡವಳಾದ್ರಿಂದ ತಾಯಿ ನೆಕ್ಸ್ಟ್ ಅವಳೇ ಇದ್ದಿದ್ದು ನನಗೆ. ಸೊ ಅವಳು ಕೂಡ ಸ್ವಲ್ಪ ಚಿತ್ರ ಬರೆಯೋದೆಲ್ಲ ಹೆಲ್ಪ್ ಮಾಡಿದರು. ನಾನು ಕೆಲವರ ಮನೆಯಲ್ಲಿ ಗೋಡೆಯಲ್ಲಿ ಎಲ್ಲ ಬರೀತಿದ್ದೆ ಚಿತ್ರ. ಅವರು ಅದನ್ನು ಅಳಿಸ್ಲಿಲ್ಲ, ಆ ಚಿತ್ರ ಚೆನ್ನಾಗಿದೆ ಅಂತ ಅಳಿಸಿರಲಿಲ್ಲ, ತುಂಬ ವರ್ಷ ಇಟ್ಕೊಂಡಿದ್ರು, ಸುಣ್ಣ ಹೊಡಿತಿರಲಿಲ್ಲ. ಅದು ನನಗೆ ಈ ಚಿತ್ರ ಬರೆಯೋದು ಅಲ್ಲಿಂದ ಅಭ್ಯಾಸ ಆಯಿತು. ಚಿತ್ರ ಬರಿತಾ ಬರಿತಾ ನನಗೆ ಒಂದು 7ನೇ ಕ್ಲಾಸ್ ಬಂದಾಗ ನಾನು ಬೇರೆ ಬೇರೆ ಪತ್ರಿಕೆ ಓದಕ್ಕೆ ಶುರು ಮಾಡಿದೆ. ಆವಾಗ ಸುಧಾ ಪತ್ರಿಕೆ ಸ್ಟಾರ್ಟ್ ಆಗಿತ್ತು 65ರಲ್ಲಿ. ಸುಧಾ ಪತ್ರಿಕೆ ಸ್ಟಾರ್ಟ್ ಆದಾಗ ಅದರಲ್ಲಿ ಕವನಗಳೆಲ್ಲ ಬರೋದು, ದಿನಕರ ದೇಸಾಯಿ ಅವ್ರದ್ದು, ಜಿ ಪಿ ರಾಜರತ್ನಂ ಅವ್ರದ್ದು. ಸೊ ಇದೆಲ್ಲ ಓದಿ ನನಗೆ ಏನೋ ಅಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು. ನಾನೇನೋ ಬರೆಯೋಕ್ಕೆ ಟ್ರೈ ಮಾಡೋದು. ಅದೇ ಥರ. ಯಾವುದು ಸರ್ ನೀವು ಫಸ್ಟ್ ಬರೆದಿದ್ದೇನೋ ಜ್ಞಾಪಕ ಇದೆಯಾ ಸಾಲುಗಳು? ಹೀಗೆ ರೇಡಿಯೋ ಕೇಳೋ ಹುಚ್ಚಿಂದ ನನಗೆ ಸ್ವಲ್ಪ ಈ ಹಾಡುಗಳ ಹುಚ್ಚು ಸ್ಟಾರ್ಟ್ ಆಯಿತು. ಆಮೇಲೆ ಸಿನಿಮಾ ಥಿಯೇಟ್ರಿಗೆ ಒಳ್ಳೊಳ್ಳೆ ಸಿನಿಮಾ ಬಂದರೆ ಗೇಟ್ ಕೀಪರ್ ಹತ್ರ ಒಂಚೂರು ರಿಕ್ವೆಸ್ಟ್ ಮಾಡಿಕೊಂಡು ಹಾಡು ಬಂದಾಗ ಅದನ್ನು ನೋಡಿಕೊಂಡು ವಾಪಸ್ ಬರೋದು.